ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ಅತಿಥಿಗಳು ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಬಿ ಅಶೋಕ್ ಕುಮಾರ್ ಅವರು. ನಾನು ಬಿ ಅಶೋಕ್ ಕುಮಾರ್ ಅಂದ್ರೆ ನೀವೆಲ್ಲ ಯಾರು ಅಂತ ಹೇಳಿ ಒಂದು ಕ್ಷಣ ಯೋಚನೆ ಮಾಡ್ಬೋದೇನೋ, ಆದ್ರೆ ಟೈಗರ್ ಅಶೋಕ್ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ನೆನಪಾಗ್ಬಿಡುತ್ತೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್, ನೀವು ಆರಾಮ? ಚೆನ್ನಾಗಿ. ಸರ್, ಕೋರ್ಟ್ನಲ್ಲಿ ಒಂದು ಹಾಸಿಗೆ ಹಾಗೆ ದಿಂಬು ಬೇಕು ಅಂತ ಹೇಳಿ ಅಪ್ಲಿಕೇಶನ್ ಹಾಕಿರೋದು, ಅದು ಅನೇಕ ಹಿಯರಿಂಗ್ಗಳಾಗ್ತಾ ಇದೆ. ಜೈಲಿನ ಅಧಿಕಾರಿಗಳ ಮೇಲೂ ಕೂಡ ಆರೋಪ ಮಾಡ್ತಿದ್ದಾರೆ, ಬೇಸಿಕ್ ಫೆಸಿಲಿಟಿ ಕೊಡ್ತಿಲ್ಲ ಅಂತ ಹೇಳಿ. ಇದೆಲ್ಲದರ ಮಧ್ಯೆ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಇಂದಲೇ ನಾನು ಪ್ರಶ್ನೆ ಪ್ರಾರಂಭ ಮಾಡ್ತೀನಿ. ಅವನು ಸೂಪರ್ ಸ್ಟಾರೋ ಮತ್ತೊಬ್ಬನೋ ಮಗದೊಬ್ಬನೋ, ಆದರೆ VVIP ಕಲ್ಚರ್ ಅನ್ನೋದು ಜೈಲಿನಲ್ಲಿ ಇರಬಾರ್ದು ಅನ್ನೋದನ್ನ ಇದೇ ಪ್ರಕರಣದಲ್ಲಿ ಬಹಳ ಖಡಕ್ಕಾಗಿ ಹೇಳಿದೆ ಸುಪ್ರೀಂ ಕೋರ್ಟ್. ಜೈಲು ಅಂದ್ರೇನೆ ಮನಪರಿವರ್ತನೆ ಕೇಂದ್ರ ಅಂತ ಆಗಿರುವಾಗ ಆ ಜೈಲಿನಲ್ಲಿ VIP ಟ್ರೀಟ್ಮೆಂಟ್ ಅಂತ ಹೇಳಿ ಇರುತ್ತಾ? ಯಾಕೆ ಇರುತ್ತೆ? ಇದ್ರೆ ಹೇಗಿರುತ್ತೆ ಅಂತ? ಇಲ್ಲ, VIP ಟ್ರೀಟ್ಮೆಂಟ್ ಅಂತಲೇ ಇರೋದಿಲ್ಲ. ನೋಡಿ, ಅಲ್ಲಿ ಎರಡು ಥರದ ಅಪರಾಧಿಗಳಿರ್ತಾರೆ, ಎರಡು ಥರದ ಆರೋಪಿಗಳಿರ್ತಾರೆ. ಒಂದು UT ಪ್ರಿಸ್ನರ್ಸ್ ಅಂತೀವಿ, ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಅಂತೇಳಿ. ಅವರು ಯಾವುದೋ ಒಂದು ಕೇಸ್ನಲ್ಲಿ, ಒಂದು ಅಪರಾಧದಲ್ಲಿ ಅರೆಸ್ಟ್ ಆಗಿ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಆದಮೇಲೆ ತೊಗೊಂಡೋಗಿ ನಾವು ಕಸ್ಟಡಿಗೆ ಬಿಡಬೇಕು ಜೈಲ್ ಅಥಾರಿಟಿಗಳಿಗೆ. ಅಲ್ಲೂವರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾನೆ. ಪೊಲೀಸ್ ಕಸ್ಟಡಿಯಿಂದ ನಾವು ಕೋರ್ಟಿಂದ ತೊಗೊಳ್ಬೇಕಾಗುತ್ತೆ. 7 ದಿನನೋ 14 ದಿವಸನೋ ಎಷ್ಟು ನಾವು ಇನ್ವೆಸ್ಟಿಗೇಷನ್ಗೆ ಎಷ್ಟು ದಿವಸ ಬೇಕು ತೊಗೊಂಡಿರ್ತೀವಿ. ಅದು ಕಂಪ್ಲೀಟ್ ತನಿಖೆ ಮುಗಿದ ಮೇಲೆ ನಮ್ಮ ಕಸ್ಟಡಿ ಇಟ್ಕೊಳ್ಳೋಕ್ಕಾಗಲ್ಲ. ಪೊಲೀಸ್ ಕಸ್ಟಡಿ ತೊಗೊಂಡೋಗಿ ಜೈಲಿಗೆ ಬಿಡ್ತೀವಿ. ಪ್ರಿಸ್ನರ್ ಮೊದಲು ಇಲ್ಲಿತ್ತು, ಮಹಾರಾಣೀಸ್ ಕಾಲೇಜಲ್ಲಿತ್ತು, ಇವಾಗ ಇಲ್ಲಿ ಶಿಫ್ಟ್ ಆಗಿದೆ. ಅಲ್ಲಿ ಒಂದು ಸರಿ ಬಿಟ್ಟ ಮೇಲೆ UT ನಂಬರ್ ಕೊಡ್ತಾರೆ ಅವ್ರಿಗೆ, ಅಂಡರ್ ಟ್ರಯಲ್. UT ಅಂದರೆ ಅಂಡರ್ ಟ್ರಯಲ್. ಅವ್ರನ್ನ ಒಳಗಡೆ ಬಿಟ್ಟ ಮೇಲೆ ಇನ್ನೊಬ್ಬರು ಕನ್ವಿಕ್ಟೆಡ್ ಇವ್ರು ಇರ್ತಾರೆ, ಕನ್ವಿಕ್ಷನ್ ಆಗಿರೋರು ಒಂದು ಕಡೆ ಇರ್ತಾರೆ. ಸೊ ಎರಡು ಥರ ಆರೋಪಿ, ಒಬ್ಬರು ಆರೋಪಿ, ಒಬ್ಬರು ಅಪರಾಧಿ, ಇದರಲ್ಲಿ ಎರಡು ಕಡೆ. ಅಲ್ಲಿ VIP ಅದೆಲ್ಲ ಏನೂ ಇರೋದಿಲ್ಲ. ಅಲ್ಲಿ ಕರ್ನಾಟಕ ಪ್ರಿಸನ್ ಆ್ಯಕ್ಟ್ 1963 ಒಂದು ಆ್ಯಕ್ಟ್ ಇದೆ. ಅದರಲ್ಲಿ ಪ್ರತಿಯೊಂದು ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ, ಯಾರ್ಯಾರು ಹೆಂಗಿರಬೇಕು ಅಂತೇಳಿ. ಫಾರ್ ಎಕ್ಸಾಂಪಲ್ 295, ಇಫ್ ಐ ಆಮ್ ನಾಟ್ ರಾಂಗ್, ಕರ್ನಾಟಕ ಪ್ರಿಸನ್ ಆ್ಯಕ್ಟ್ 1963 ಸೆಕ್ಷನ್ 295ನಲ್ಲಿ ಬೆಡ್ಡಿಂಗ್ ಮತ್ತು ಕ್ಲಾತಿಂಗ್ ಅಂತ ಒಂದು ಸೆಕ್ಷನ್ ಇದೆ. ಅದರಲ್ಲಿ ಅಲ್ಲಿರೋರಿಗೆ ಬಟ್ಟೆ ಮತ್ತು ಆ ಬೆಡ್ ಕೊಡೋದಕ್ಕೆ ಏನು ಇದಿದೆ ಅಂತ ಮ್ಯಾನ್ಯುವಲ್ ಆ್ಯಕ್ಟಲ್ಲೇ ಇದೆ. ಆ ಆ್ಯಕ್ಟ್ ಬಿಟ್ಟು ಅಲ್ಲಿರೋ ಇವರು ನಮ್ಮ ಜೈಲ್ ಅಥಾರಿಟೀಸು, ಸೂಪರ್ಡೆಂಟು, ಅವ್ರು ಯಾರು ಬೇರೆ ಏನೂ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಆಮೇಲೆ ಫಾರ್ ಎಕ್ಸಾಂಪಲ್ 295ನಲ್ಲಿ ಏನು ಹೇಳುತ್ತೆ, ಒಂದು ಹೆಣ್ಣು ಮಗಳು ಅಪರಾಧದಲ್ಲಿ ಇನ್ವಾಲ್ವ್ ಆಗಿ ತೊಗೊಂಡು ಬಂದುಬಿಟ್ರೆ ಅವ್ರಿಗೊಂದು ಮಗು ಇರುತ್ತೆ ಅಂಥೇಳಿ, ಮಗುನೂ ಇಟ್ಕೋಬೇಕು. ಆ ಸಣ್ಣ ಮಗು ಆದರೆ ಆ ಮಗುಗೆ ಏನೆಲ್ಲ ಬಟ್ಟೆ ಬೇಕು, ಸಣ್ಣ ಮಗುಗೆ ಏನೆಲ್ಲ ಅವಶ್ಯಕತೆ ಇದೆ, ಹಾಲು, ಅದಕ್ಕೆ ಏನು ಬೇರೆ ಫುಡ್, ಅದೆಲ್ಲ ಜೈಲ್ ಅಥಾರಿಟಿ ಕೊಡಬೇಕು. ಅದು ಆ ಸೆಕ್ಷನಲ್ಲೇ ಇದೆ. ಹಾಗೆ ಕ್ಲಾತಿಂಗ್ ಆ್ಯಂಡ್ ಬೆಡ್ಡಿಂಗಲ್ಲಿ ಅದರಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನನಗೆ ಗೊತ್ತಿರುವ ಹಾಗೆ ಅಂಡರ್ ಟ್ರಯಲಿಗೆ ಅವರು ಏನು ಬಟ್ಟೆ ಇದೆ ಅದು ಹಾಕ್ಕೊಳ್ಬೋದು, ಅವ್ರ ಪರ್ಸ್ನಲ್ ಬಟ್ಟೆ. ಬಟ್ ಅದರಲ್ಲೂ ಕೆಲವು ಸ್ಪೆಸಿಫಿಕೇಷನ್ ಇದೆ, ಇಷ್ಟು ಇರಬೇಕು ಅವ್ರಿಗೆ, ಇಷ್ಟು ಪ್ಯಾಂಟ್, ಇಷ್ಟು ಶರ್ಟು, ಇಷ್ಟು ಅಂಡರ್ವೇರ್ಸು, ಅದೆಲ್ಲ ಇರಬೇಕು ಅಂತ ಅವ್ರದ್ದೇ. ಒಂದು ಸಮಯ ಬಟ್ಟೆ ಇಲ್ಲದೆ ಬಂದ್ಬಿಡ್ತಾನೆ ಅಂತೇಳಿ, ಒಬ್ಬ ಬೆಗ್ಗರು ಅಥವಾ ಅವನಂತ ಇದೇ ಇರೋದಿಲ್ಲ, ಡೆಸ್ಟಿಟ್ಯೂಟ್ ಟೈಪು, ಅವನಿಗೆ ಬಟ್ಟೆ ಕೊಡಬೇಕು ಸರ್ಕಾರ. ಅದು ಆ್ಯಕ್ಟಲ್ಲಿ ಬರೆದಿದೆ. ಆಮೇಲೆ ಬೆಡ್ಡು ಇದೆಲ್ಲ ಇದೆಯಲ್ಲ, ಇದು ನನಗೆ ನಿಜವಾಗ್ಲೂ ಭಾಳ ಹಾಸ್ಯಾಸ್ಪದವಾಗಿ ಕಾಣುತ್ತೆ. ಬೆಡ್ ಇಲ್ಲ, ದಿಂಬಿಲ್ಲ ಅಂಥೇಳಿ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿರೋದೇ ಹಾಸ್ಯಾಸ್ಪದ. ಯಾಕೆ ಅಂತ ಹೇಳ್ತೀನಿ ನೋಡಿ. ಒಂದು ಏನಾಗಿದೆ ನನಗನ್ನಿಸ್ತಾ ಇದೆ, ಈಗ ನಾನು ದರ್ಶನ್ ಅಭಿಮಾನಿನೇ, ಬಟ್ ಆದರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನು ಹೇಳೋದಾದರೆ ನೋಡಿ, ಫಸ್ಟ್ ಅವರು ಅರೆಸ್ಟ್ ಆಗೋಕ್ಕಿಂತ ಮೊದಲು ಅವ್ರಿಗೆ ಈ ಕೃತ್ಯದ ಬಗ್ಗೆ ಆಳಾಗಲೇ ಗೊತ್ತಾಗಲಿಲ್ಲ. ಈ ಸಿನಿಮಾ ಆ್ಯಕ್ಟ್ರುಗಳಿಗೆ ಸ್ಕ್ರಿಪ್ಟ್ ಒಬ್ಬರು ಬರ್ಕೊಡ್ತಾರೆ. ಆ ಸಿನಿಮಾದ ಸ್ಕ್ರಿಪ್ಟ್ ಬೇರೆ, ಜೀವನದ ಸ್ಕ್ರಿಪ್ಟೇ ಬೇರೆ. ಇವರು ಸಿನಿಮಾ ಸ್ಕ್ರಿಪ್ಟ್ನಲ್ಲಿ ಎಕ್ಸ್ಪರ್ಟ್ ಆಗಿ ಟಾಪ್ ಆ್ಯಕ್ಟರ್ ಆಗಿದ್ದಾರೆ, ಬಟ್ ಜೀವನದ ಸ್ಕ್ರಿಪ್ಟ್ನಲ್ಲಿ ಫೇಲ್ಯೂರ್ ಆಗಿಬಿಟ್ರು. ಅವರ ಸಂಸಾರ ವಿಚಾರದಲ್ಲೂ ಕೆಲವು ಟೈಮಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಈ ಕೊಲೆ ಕೃತ್ಯ ಮಾಡಿದ್ರಲ್ಲ, ಒಂದು ನನಗೆ ಮಾಡುವಾಗ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕಾಯಿತು. ಆ ವಿಕ್ಟಿಮು ಯಾರು, ಈಗ ಇವನು ಸತ್ತೋಗಿದ್ದಾನೆ ಮೃತ, ಅವನ ಪರ್ಸ್ನಾಲಿಟಿ ಮತ್ತು ಇವರಿಷ್ಟು ಜನ ಹೊಡೆದ್ರೆ ಏನಾಗ್ಬೋದು ಅನ್ನೋ ಒಂದು, ಇವನು ಒಬ್ಬರೇ ಬಿಡಿ, ದರ್ಶನ್ ಒಬ್ಬರೇ ಹೊಡೆದ್ರೂ ಸತ್ತೋಗಂಗಿದ್ದಾನೆ ಪಾಪ ಅವನು, ಅಲ್ವೇ? ಬಟ್ ಇದರಲ್ಲಿ ನೋಡಿ ಅವನದು ತಪ್ಪಿದೆ.
ಯಾರದು ರೇಣುಕಾಸ್ವಾಮಿದೂ ತಪ್ಪಿದೆ ನನ್ನ ಪ್ರಕಾರ. ನೋಡಿ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಜಡ್ಜ್ ಥರ ನಾನು ಹೇಳೋದಾದರೆ, ನೋಡಿ, ಜೇನು ಗೂಡಿಗೆ ಕಲ್ಲು ಹೊಡೆದ್ರೆ ಜೇನು ಕಚ್ಚುತ್ತೆ ಅಂತ ನಮ್ಗೆ ಗೊತ್ತಿರಬೇಕು ಅಲ್ವೇ? ಕಲ್ಲು ಹೊಡೆದು ಬಿಟ್ಟು ನಮಗೆ ಇಲ್ಲಿ ಕಚ್ಚಿಬಿಡ್ತು ಅಲ್ಲಿ ಕಚ್ಚಿಬಿಡ್ಬೇಕು ಅನ್ನೋದೇ ಈ ಸಮಾಜ ಇವತ್ತು ಆಗ್ತಾ ಇರೋದು. ಕಲ್ಲು ಹೊಡೆದವನ್ನ ಆ ಕೃತ್ಯನ ಬಿಟ್ಟೇ ಬಿಟ್ಟರು. ಬಟ್ ಅದಕ್ಕೆ ಆ ಕಚ್ಚಕ್ಕೆ ಬಂದಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ಆ ಥರ ಪನಿಷ್ಮೆಂಟ್ ಮಾಡಿದ್ದೂ ತಪ್ಪು. ಇವರೇನು ಮಾಡಿಬಿಟ್ರು, ಕೃತ್ಯ ಆದಮೇಲೆ ಮರ್ಡರ್ ಅನ್ನೋದು ನೋಡಿ, ನಮ್ಮ ಈಗ IPC ಇಲ್ಲ, ಈಗ ಇಂಡಿಯನ್ ಪೀನಲ್ ಕೋಡಲ್ಲಿ 302 ಈಸ್ ದ ಹೈಯೆಸ್ಟ್ ಕ್ರಿಮಿನಲ್ ಸೆಕ್ಷನ್. ಅದಕ್ಕಿಂತ ಮೇಲೆ ಇಲ್ಲ. ಆಮೇಲೆ ಒಂದು ಸರಿ ಕ್ರೈಮಲ್ಲಿ ನೋಡಿ, ಒಂದು ಅಪರಾಧದಲ್ಲಿ ಕೊಲೆ ಆಗಿಬಿಟ್ರೆ ಭಾಳ ಕಷ್ಟ ಅಪರಾಧಿ ಅದರಿಂದ ಹೊರಗಡೆ ಬರೋದಕ್ಕೆ, ಅನ್ಲೆಸ್ ತನಿಖೆಯಲ್ಲಿ ಏನಾದ್ರು ಲೂಪ್ ಹೋಲ್ಸ್ ಇದ್ದರೆ. ಇಲ್ಲಿ ಎಲ್ಲ ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ರು, ಅರೆಸ್ಟ್ ಆದರೂ ಭಾಳಷ್ಟು ಎವಿಡೆನ್ಸು. ಅದು ನೋಡಿ, ಈಗಿನ ಅಡ್ವಾನ್ಸ್ ಟೆಕ್ನಾಲಜಿನಲ್ಲಿ ಭಾಳಷ್ಟು ಎವಿಡೆನ್ಸ್ ಬಂದುಬಿಡುತ್ತೆ. ಆ ಎವಿಡೆನ್ಸಿಂದನೇ ಇವ್ರಿಗೆ ಗೊತ್ತಾಗಿದ್ದು ಯಾವ ಕಾರ್ ಬಂತು, ಯಾರ್ಯಾರು ಬಂದಿದ್ರು, ಆ ಕಾರ್ ಎಲ್ಲಿಂದ ಹೊರಡ್ತು. ನೋಡಿ, ಎನ್ ರೂಟ್ಗಳಲ್ಲಿ CCTV ಇರುತ್ತೆ. ನಾನು ಸೇರಿದ್ದು 1977ರಲ್ಲಿ. ಇವೆಲ್ಲ 2000 ಮೇಲೆ ಬಂತು CCTV. 92ರಿಂದ ಮೊಬೈಲ್ ಫೋನ್ ಬಂತು. ಬಟ್ ಈ ಟೆಕ್ನಾಲಜಿ ಬಂದ ಮೇಲೆ ಡಿಟೆಕ್ಷನ್ಸು ಭಾಳ, ನನ್ನ ಪ್ರಕಾರ 100ಗೆ 95 ಕೇಸಸ್ಸು ಡಿಟೆಕ್ಷನ್ ಆಗ್ತಾಯಿದೆ. ಎಲ್ಲೋ ಒಂದು 4-5% ಕಡಿಮೆ ಆಗ್ಬೋದು. ಬಟ್ ನಮ್ಮ ಕಾಲದಲ್ಲಿ ಭಾಳ ಕಡಿಮೆ ಇತ್ತು. ನಾವು ಗ್ರಾಸ್ ರೂಟಲ್ಲಿ ಬರೀ ಕ್ಲೂಯಿಂದ ಹುಡುಕ್ಬೇಕಾಯಿತು. ಈಗ ನೋಡಿ, ಇದರಲ್ಲಿ ಎಲ್ಲ ಎವಿಡೆನ್ಸ್ ಮಾತ್ರ ಭಾಳ ಚೆನ್ನಾಗಿ ಬಂತು. ಮತ್ತು ನಾನು ಪೊಲೀಸ್ ಅಧಿಕಾರಿಯಾಗಿ ಹೇಳೋದಲ್ಲ, ಇನ್ವೆಸ್ಟಿಗೇಷನ್ ಟೀಮ್ ಎಕ್ಸಲೆಂಟ್ ವರ್ಕ್ ಮಾಡಿಬಿಟ್ಟಿದೆ. ಕಮಿಷನರಿಂದ ಹಿಡಿದು IO ಇನ್ಸ್ಪೆಕ್ಟರ್ವರೆಗೂ ಪ್ರತಿಯೊಬ್ಬರು ಭಾಳ ಒಳ್ಳೆಯ ಕರ್ತವ್ಯ ಮಾಡಿದ್ದಾರೆ. ಇಷ್ಟೆಲ್ಲ ತಿಳುವಳಿಕೆ ಇಲ್ಲದೆ ಇರೋರು ಜೈಲಲ್ಲಿ ಹೋಗ್ತಾರೆ. ಜೈಲಿಗೆ ಹೋದ್ಮೇಲಾದರೂ ನೀವು ಹೇಳ್ದಾಗೆ ಮಾಡಿದ ತಪ್ಪು ಅಥವಾ ಬಂದಿರುವ ಆರೋಪದ ಬಗ್ಗೆ ಸೀರಿಯಸ್ನೆಸ್ ಇರಬೇಕಾಗಿತ್ತು. ನೀವು ಹೇಳ್ತಿದ್ರಿ VIP ಕಲ್ಚರ್ ಇಲ್ಲ ಅಂತ ಹೇಳಿ. ಪರಪ್ಪನ ಅಗ್ರಹಾರದಂತಹ ಕಾರಾಗೃಹದಲ್ಲಿ ಕೂತ್ಕೊಂಡು ಕಾಫಿ ಮಗ್ಗು ಸಿಗರೇಟು ಜೊತೆಲಿದ್ದವರು ಮತ್ತೊಬ್ಬ ಅಪರಾಧ ಕೃತ್ಯದಲ್ಲಿ ಭಾಗಿಯಾದವರು, ಇದರ ಸಿವಿಯಾರಿಟಿನೂ ಅರ್ಥ ಆಗಲಿಲ್ಲ ಅಂತಂದರೆ ಆಯಿತು ಸರ್, ಹೀರೋನೋ ಮತ್ತೊಂದೋ ಮಗದೊಂದೋ ಕಾನೂನು ಬಗ್ಗೆ ಅರಿವಿಲ್ದವರು ಅದೆಲ್ಲವೂ ಸರಿಯೇ. ಬಟ್ ಪ್ರಪಂಚ ಜ್ಞಾನ ಇದ್ದವ್ರು ಯಾರಾದರೂ ಜೈಲಿನೊಳಗೆ ನಾನು ಬಂದಿರೋದೇ ತಪ್ಪು ಅಂಥದ್ರಲ್ಲಿ ಮತ್ತೊಂದು ತಪ್ಪು ಮಾಡಬಾರ್ದು ಅನ್ನೋ ಪಾಪ ಪ್ರಜ್ಞೆ ಇರಬೇಕಾಗಿತ್ತೇನೋ ಅಂತ ಹೇಳಿ. ಇಲ್ಲ, ನನ್ನ ಪ್ರಕಾರ ನೋಡಿ, ಸಿನಿಮಾ ಆ್ಯಕ್ಟ್ರೆಸ್ಗಳು ತಪ್ಪು ತಿಳ್ಕೊಬಾರ್ದು. ಜನ ಒಂದು ಭ್ರಮೆಯ ಲೋಕದಲ್ಲಿ ಇರ್ತಾರೆ. ಯಾಕೆಂದರೆ ವಿಪರೀತ ಸೆಲೆಬ್ರಿಟಿ ಆಗಿದ ತಕ್ಷಣ ಅವ್ರಿಗೆ ಫಾಲೋವರ್ಸ್, ಅಭಿಮಾನಿಗಳು ತುಂಬಿಡ್ತಾರಲ್ಲ, ಆಗ ಅವರು ಬೇರೆ ಭ್ರಮೆಯ ಲೋಕಕ್ಕೆ ಹೋಗ್ಬಿಡ್ತಾರೆ. ಅದು ತಪ್ಪೋದು. ಇಲ್ಲಿ ಜೈಲಿಗೆ ಹೋದಾಗ ನೋಡಿ, ಅವರು ಕೇರ್ಫುಲ್ ಆಗಿರಬೇಕಾಗಿತ್ತು. ಇನ್ನು ಅವ್ರಿಗೆ ಬೇಲ್ ಬೇರೆ ಸಿಕ್ಬಿಡ್ತು. ನನ್ನ ಪ್ರಕಾರ ಬೇಲ್ನಲ್ಲೂ ಸ್ವಲ್ಪ ಅವರ ಅಡ್ವೊಕೇಟ್ಸ್ಗಳು ನಮಗೂ ಗೊತ್ತಿದ್ದಾರೆ. ಅವರ ಅಡ್ವೊಕೇಟ್ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿ ಆಮೇಲೆ ಲಾಯರ್ ಆಗಿರೋರು, CV ನಾಗೇಶ್ ಅವರು. ನನಗಿಂತ ಸ್ವಲ್ಪ ಸೀನಿಯರ್ ಅವರು. ಹೌದು, ಐ ಥಿಂಕ್ 6-8 ತಿಂಗಳು ಅವ್ರು ಟ್ರೈನಿಂಗಲ್ಲಿ ಇದ್ದು ಅಲ್ಲಿಯ ಒತ್ತಡ ತಡೆಯಲಾರ್ದು ಅಷ್ಟೊತ್ತಿಗೆ ಲಾ ಮಾಡಿಬಿಟ್ಟಿದ್ರು. ಬಂದು ಲಾಯರ್ ಆದರೂ ಈ ವಾಸ್ ವೆರಿ ಫೇಮಸ್ ಅಡ್ವೊಕೇಟ್. ನಮ್ಗಳಿಗೂ ಎಷ್ಟೋ ಕೇಸ್ಗಳಲ್ಲಿ ನಮಗೂ ಸಹಾಯ ಮಾಡಿದ್ದಾರೆ ಅಂದರೆ ನಮ್ಮ ಪರವಾಗಿ. ಈಸ್ ಅನ್ ಎಕ್ಸಲೆಂಟ್ ಅಡ್ವೊಕೇಟ್, ದರ್ ಈಸ್ ನೋ ಡೌಟ್. ಬಟ್ ಅಲ್ಲಿ ಏನಾಯಿತು ಅಂದರೆ, ಇದು ಭಾಳಷ್ಟು ಇದರಲ್ಲಿ ಗೊತ್ತಿಲ್ಲ, ಇದೊಂಥರ ಸೀಕ್ರೆಟ್ ಆಗಿತ್ತು. ಮನುಷ್ಯನಿಗೆ ಒಂದು ಕಾಯಿಲೆ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಸರ್ಟಿಫಿಕೇಟು ಅಥವಾ ಡಾಕ್ಟರ್ ಎಕ್ಸ್ಪರ್ಟ್ಸ್ ಕೊಟ್ಟಾಗ ಕೋರ್ಟ್ ಕನ್ವಿನ್ಸ್ ಆಗುತ್ತೆ. ಬಟ್ ಈ ಬೆನ್ನು ನೋವು ಅಂತ ಇದೆಯಲ್ಲ, ಅದಕ್ಕೆ ಸರಿಯಾದ ಸರ್ಟಿಫಿಕೇಟ್ ಯಾರೂ ಕೊಡ್ಲಿಕ್ಕೆ ಆಗೋಲ್ಲ. ಬೆನ್ನು ನೋವು ಅನ್ನೋದು ಅದನ್ನು ಭಾಳ ಎಕ್ಸ್ಪರ್ಟ್ ಇರೋ ಅಡ್ವೊಕೇಟ್ಸ್ ಯಾರೋ ಇದು ಮಾಡಿರ್ಬೋದು. ಯಾಕೆ ನಮ್ಮ ಕೇಸ್ನಲ್ಲೂ ಕೆಲವ್ರದಲ್ಲಿ ಆ ಥರ ಬಂತು. ಬೆನ್ನು ನಾವು ಸರ್ವಿಸ್ನಲ್ಲಿ ಇದ್ದಾಗಲೂ ನಮಗೂ ಆಶ್ಚರ್ಯ ಆಯಿತು, ಬೆನ್ನು ಹೆಂಗೆ ಇದಾಗ್ಬಿಡುತ್ತೆ, ಪ್ರೂವ್ನೇ ಮಾಡೋಕ್ಕಾಗಲ್ಲ. ಅದನ್ನು ಕೋರ್ಟು ಕನ್ವಿನ್ಸ್ ಮಾಡಬೇಕು. ಅದರಲ್ಲೂ ಇವ್ರೇನು ಮಾಡಿಬಿಟ್ರು, ಇಷ್ಟು ದಿವಸದಲ್ಲಿ ಆಪ್ರೇಷನ್ ಆಗದಿದ್ದರೆ ಏನೋ ಸ್ಟ್ರೋಕ್ ಆಗಿಬಿಡುತ್ತೆ ಅಂತ ಕನ್ವಿನ್ಸ್ ಮಾಡಿಬಿಟ್ರು. ಡಾಕ್ಟ್ರು ಸರ್ಟಿಫಿಕೇಟ್ ಕೊಟ್ಬಿಟ್ರು. ಇದರಿಂದ ಅವ್ರಿಗೇನೋ ಬೇಲ್ ಸಿಕ್ಕಿರ್ಬೋದು. ಬಟ್ ನೋಡಿ, ಪುನಃ ಸುಪ್ರೀಂ ಕೋರ್ಟ್ ಇವ್ರನ್ನ ಒಳಗಡೆ ಹಾಕಿದಾಗ ನಾನು ಈಗಲೂ ಹೇಳ್ತೀನಿ ನೋಡಿ, ಅವರು ಭಾಳ ಕ್ವೈಟಾಗಿ ಸೀರಿಯಸ್ ಆಗಿ ಆದಷ್ಟು ಅನ್ನೆಸರಿ ಕಂಪ್ಲೇಂಟ್ ಮಾಡದೆ ಕ್ಲೀನಾಗಿ ಕೇಸನ್ನು ನಡೆಸಿದ್ರೆ ಏನಾದರೂ ಒಂದು ಸ್ವಲ್ಪ ಬಚಾವಾಗ್ಬೋದು, ಇಲ್ಲಾಂದ್ರೆ ಕನ್ವಿಕ್ಷನ್ ಆಗೋಗ್ಬಿಡುತ್ತೆ ಆ ಕೇಸ್ನಲ್ಲಿ. ನನಗೆ ಭಾಳ ಆಸೆ ಇದಿದೆ. ಯಾಕೆಂದರೆ ಎವಿಡೆನ್ಸಸ್ ಹಂಗೆ ಆಗೋಗ್ಬಿಟ್ಟಿದೆ. ಎವಿಡೆನ್ಸ್ ಒಂದು ಡಿಲೇ ಟ್ಯಾಕ್ಟಿಸ್ ಮಾಡ್ತಾರೆ ಅಡ್ವೊಕೇಟ್ಸು, ಡಿಫೆನ್ಸ್ ಲಾಯರ್ಸು ಡಿಲೇ ಟ್ಯಾಕ್ಟಿಸ್ ಮಾಡ್ಕೊಂಡು ಹೋಗ್ತಾರೆ. ಡಿಲೇ ಆಗ್ತಾ ಹೋದಂಗೆ
ಅದು ಸ್ವಲ್ಪ ಇದು ಕಮ್ಮಿ ಆಗಿಬಿಡುತ್ತೆ, ಕೊನೆಗೆ ಎಕ್ವಿಟ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಇವರುಗಳು ಏನು ಎವಿಡೆನ್ಸ್ ಕೊಡೋರು ಐ ವಿಟ್ನೆಸಸ್ಗಳು ಎಲ್ಲ ಆಸ್ಟೇಲ್ ಆಗಿಬಿಡ್ಬೋದು. ಅದರಿಂದ ಡಿಲೇನೂ ಒಂದು ಥರದ ನೋಡಿ, ಒಬ್ಬೊಬ್ಬರೇ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಈ ಚಾರ್ಜ್ ಆಗಬೇಕು ಇವಾಗ. ಚಾರ್ಜ್ ಆಗಿದ ತಕ್ಷಣ ಟ್ರಯಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಟ್ರಯಲ್ ಸ್ಟಾರ್ಟ್ ಆದಾಗ ಇವ್ರಿಗೆ ಬೇಲ್ ಸಿಗಲ್ಲ. ಏನು ಮಾಡಿದ್ರು ಸುಪ್ರೀಂ ಕೋರ್ಟಲ್ಲೂ ಬೇಲ್ ಸಿಗಲ್ಲ. ಸೊ ಟ್ರಯಲ್ ಸ್ಟಾರ್ಟ್ ಆಗ್ತಾ ಇಲ್ಲ, ಯಾಕೆಂದರೆ ಚಾರ್ಜ್ ಆಗಿಲ್ಲ ಇನ್ನೂ. ಇದ್ರಲ್ಲಿ ಏನು ಮಾಡ್ತಿದ್ರು, ಒಬ್ಬೊಬ್ಬ ಆರೋಪಿಗಳನ್ನು ಒಂದೊಂದು ಅಪ್ಲಿಕೇಶನ್ ಆಗ್ತಾ ಇದ್ದಾರಂತೆ. ಅದೇನೋ ನಾನು ಟಿ ವಿಲಿ ನೋಡಿದೆ. ಸೊ ಡಿಲೇ ಟ್ಯಾಕ್ಟಿಸ್ ಮಾಡ್ತಾ ಇದ್ದಾರೆ. ಬಟ್ ಈಗ ದಿಂಬು ಮತ್ತು ಬೆಡ್ಡು